ಯುಗಾದಿ ಮತ್ತೆ ರಂಜಾನ್ ಖುಷಿಯಲ್ಲಿದ್ದಂತಹ ಜನರಿಗೆ ಈಗ ಕೆಎಂಎಫ್ ಶಾಕ್ ನೀಡ್ತಾ ಇದೆ. ಕೆಎಂಎಫ್ ನ ಉತ್ಪನ್ನಗಳಿಗೂ ಕೂಡ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಅಭಾವದ ಹಿನ್ನೆಲೆ ಕೆಎಂಎಫ್ ನ ನಂದಿನಿ ಉತ್ಪನ್ನಗಳು ಬಂದ್ ಆಗುವಂತ ಸಾಧ್ಯತೆ ಇದೆ. ಕೆಎಂಎಫ್ ನ ಉತ್ಪನ್ನಗಳಿಗೂ ಕೂಡ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ತಟ್ಟಿರುವಂತದ್ದು. ಇನ್ನು ಗ್ಯಾಸ್ ಅಭಾವ ಆಗಿರುವಂತಹ ಹಿನ್ನೆಲೆ ಕೆಎಂಎಫ್ ಕೂಡ ಕೆಲವೊಂದಷ್ಟು ಉತ್ಪನ್ನಗಳನ್ನ ಬಂದ್ ಮಾಡುತ್ತಾ ಗ್ಯಾಸ್ ಅಭಾವದ ಬಗ್ಗೆ ಕೆಎಂಎಫ್ನ ಎಂಡಿ ಬಿ ಶಿವಸ್ವಾಮಿ ಮಾಹಿತಿಯನ್ನ ನೀಡಿದ್ದಾರೆ. ಪ್ರತಿ ತಿಂಗಳು 240 ಕಮರ್ಷಿಯಲ್ ಗ್ಯಾಸ್ ಅನ್ನ ಬಳಸಲಾಗ್ತಾ ಇತ್ತು. ಯುದ್ಧದ ಬಳಿಕ ಬೇಡಿಕೆಯಷ್ಟು ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದಿದ್ರೆ ಹಾಲಿನ ಉತ್ಪನ್ನಗಳ ಉತ್ಪಾದನೆ ಮಟ್ಟ ಕೂಡ ಕುಸಿಯುತ್ತೆ. ಇನ್ನು ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಮಸ್ಯೆ ತಲೆದೋರುವಂತ ಸಾಧ್ಯತೆ ಇದೆ. ಈಗ ಗ್ಯಾಸ್ ಅಭಾವದ ಬಗ್ಗೆ ಕೆಎಂಎಫ್ನ ಎಂಡಿ ಬಿ ಶಿವಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಮತ್ತೊಂದು ರೀತಿಯಲ್ಲಿ ಪ್ರತಿಯೊಬ್ಬರ ಮನೆಗೂ ಸಮಸ್ಯೆ ಆಗುವಂತ ಒಂದು ಶಾಕಿಂಗ್ ನ್ಯೂಸ್ ಕೆಎಂಎಫ್ ಕೊಟ್ಟಿರುವಂತದ್ದು. ಪ್ರತಿ ತಿಂಗಳು 240 ಕಮರ್ಷಿಯಲ್ ಗ್ಯಾಸ್ ಅನ್ನ ಅವರು ಬಳಸ್ತಾ ಇರ್ತಾರೆ. ಗ್ಯಾಸ್ ಸಿಗದಿದ್ರೆ ಹಾಲಿನ ಉತ್ಪನ್ನಗಳನ್ನ ಉತ್ಪಾದನೆ ಮಾಡುವಂಥದ್ದು ಕಡಿಮೆ ಆಗುತ್ತೆ. ಸ್ವತಃ ಕೆಎಂಎಫ್ನ ಎಂಡಿ ಶಿವಸ್ವಾಮಿ ಅವರೊಂದಿಗೆ ನಮ್ಮ ಪ್ರತಿನಿಧಿಯೊಬ್ರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಅವರು, ಬನ್ನಿ ನೋಡ್ತಾ ಹೋಗೋಣ. ಯುಗಾದಿ ಮತ್ತು ರಂಜಾನ್ ಹಬ್ಬದ ನಡುವೆಯೇ ಕೆಎಂಎಫ್ನಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಹೊರಬಂದಿದೆ. ಹೌದು, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮವಾಗಿ ಈಗಾಗಲೇ LPG ಸಿಲಿಂಡರ್ಗಳು ಸ್ಥಗಿತವಾಗಿದ್ದು, ಈ ಒಂದು ಎಫೆಕ್ಟ್ ನಮ್ಮ ಒಂದು ಕೆಎಂಎಫ್ ಮೇಲೆ ತಟ್ಟಿದೆಯಾ ಅನ್ನುವಂತಹ ಮಾಹಿತಿ ಇದೀಗ ಹೊರಬರ್ತಿರುವಂಥದ್ದು. ಹಾಗಾದರೆ ಎಷ್ಟರ ಮಟ್ಟಿಗೆ ಕೆಎಂಎಫ್ನ ಮೇಲೆ ಗ್ಯಾಸ್ನ ಎಫೆಕ್ಟ್ ತಟ್ಟಿದೆ ಅನ್ನೋದನ್ನು ಇಲ್ಲಿನ MD ಅವರನ್ನ ಮಾತಾಡಿಸ್ತಾ ಹೋಗ್ತಾನೆ, ಕೇಳ್ತಾ ಹೋಗೋಣ ಬನ್ನಿ. ಸರ್, ಕೆಎಂಎಫ್ ಮೇಲೆ ಎಷ್ಟರ ಮಟ್ಟಿಗೆ ಯುದ್ಧ ಪರಿಣಾಮವನ್ನು ಬೀರ್ತಾ ಇದೆ? KMF ಅಲ್ಲಿ ಇರುವಂಥ ನಂದಿನಿ ಮಿಲ್ಕ್ ಪ್ರಾಡಕ್ಟ್ ಏನಿದೆ, ನಮ್ಮ ಒಂದು ಘಟಕ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ತಯಾರು ಮಾಡುವಂಥ ಒಂದು ಘಟಕವನ್ನು ನಾವು ಕೇಂದ್ರ ಕಚೇರಿ ಕ್ಯಾಂಪಸಲ್ಲಿದೆ. ಈ ಘಟಕದಲ್ಲಿ ಸುಮಾರು ಪ್ರತಿ ತಿಂಗಳು 240 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಬಳಸಿ ನಾವು ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಈಗ ನಮಗೆ ಈ ಹಿಂದೆ ಯುದ್ಧದ ಪೂರ್ವದಲ್ಲಿ ರೆಗ್ಯುಲರ್ ಆಗಿ ನಮಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾಯಿತ್ತು. ಈಗ ಸ್ವಲ್ಪ ಅದು ವಿಳಂಬ ಆಗ್ತಾಯಿದೆ. ಜೊತೆಗೆ ನಮಗೇನು ಡಿಮ್ಯಾಂಡ್ ಇದೆ ಅಷ್ಟು ಕೂಡ ಇನ್ ಟೈಮಲ್ಲಿ ಸಪ್ಲೈ ಆಗ್ತಾಯಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯುದ್ಧ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ನಮಗೆ ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಒಂದು ಬೇಡಿಕೆ ಏನಿದೆ ಆ ಬೇಡಿಕೆಗೆ ಪೂರಕವಾಗಿ ಸಪ್ಲೈ ಸಿಗಲ್ಲ. ಈಗಾಗಲೇ ಪ್ರತಿ ತಿಂಗಳು ನಮಗೇನು 240 ಗ್ಯಾಸ್ ಸಿಲಿಂಡರ್ಸ್ ಬೇಕಿತ್ತು, ಅದರಲ್ಲಿ ಅವರು ಪಾರ್ಟ್ ಕೊಡ್ತಾ ಇದ್ದಾರೆ. ಈಗ ಕಳೆದ ವಾರ 1-2 ದಿನಕ್ಕೆ ಅಷ್ಟೇ ಇದೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ನಿನ್ನೆ ನಮಗೊಂದು 7 ಸಿಲಿಂಡರ್ ಬಂದಿದೆ. ಇನ್ನು ಮುಂದೆನೂ ಕೂಡ 3 ದಿನಕ್ಕೊಂದು ಬಾರಿ, ವಾರಕ್ಕೊಂದು ಬಾರಿ ನಾವು ಕೊಡ್ತೀವಿ ಅಂತ ಹೇಳಿ IOC ಅವರು ನಮಗೆ ಹೇಳ್ತಾ ಇದ್ದಾರೆ. ಬಟ್ ಏನಾದರೂ ಯುದ್ಧದ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಈಗ ಇಡೀ ದೇಶಾದ್ಯಂತ ಎಲ್ಲ ಈ ಥರದ ಸಮಸ್ಯೆಗಳಿರೋದ್ರಿಂದ ನಮ್ಮ ನಂದಿನಿ ಯೂನಿಟ್ಗಳು ಮತ್ತು ಯೂನಿಯನ್ಗಳು ಕೂಡ ಇದು ಸ್ವಲ್ಪ ಅಫೆಕ್ಟ್ ಆಗುವ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಪ್ರಮಾಣ ನಮ್ಮದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈಗ 7 ಸಿಲಿಂಡರ್ಸ್ ನೆನ್ನೆ ನಮಗೆ ಸಪ್ಲೈ ಮಾಡಿದ್ದಾರೆ. ಅದು 3 ದಿನ ಮಟ್ಟಿಗೆ ಬರುತ್ತೆ. ಮತ್ತೆ 3 ದಿನ ಆದಮೇಲೆ ಮತ್ತೆ ಆಗಿ ನಮಗೆ ಅವರು ಸಪ್ಲೈ ಮಾಡಬೇಕು. ಇನ್ ಕೇಸ್ ಸಪ್ಲೈ ಡಿಲೇ ಆದರೆ ನಮ್ಮ ಉತ್ಪಾದನೆ ಒಂದು ಮಟ್ಟನೂ ಕೂಡ ಸ್ವಲ್ಪ ಕುಂಠಿತ ಆಗುತ್ತೆ. ಸರ್, ಈ ಒಂದು KMF ಅನ್ನೋದು ಒಂದು ದೊಡ್ಡ ಬ್ರ್ಯಾಂಡು. ಒಂದು ದಿನಕ್ಕೆ ಎಷ್ಟು ಸಿಲಿಂಡರ್ಗಳು ಬೇಕಾಗುತ್ತೆ? ಇಲ್ಲಿ KMF ಅಲ್ಲಿ ಎಲ್ಲೆಲ್ಲಿ ಉತ್ಪಾದನಾ ಘಟಕಗಳಿದೆ, ನಾನು KMF ವ್ಯಾಪ್ತಿದು ಹೇಳ್ತಾ ಇದ್ದೀನಿ. ಜಿಲ್ಲಾ ಒಕ್ಕೂಟಗಳಲ್ಲೂ ಕೂಡ ಎಲ್ಲರೂ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಅವಲಂಬಿಸಿ ಮತ್ತು ಈ ಜನರೇಟರ್ಗಳನ್ನು ಅವಲಂಬಿಸಿ ಕೆಲಸ ಮಾಡುವಂಥದ್ದು ಪದ್ಧತಿ ಇರೋದರಿಂದ ಇದು ನಾಟ್ ಓನ್ಲಿ KMF, ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳು ಕೂಡ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆಗಳಿದೆ. ಕೆಲವು ಕಡೆ ETP ಪ್ಲಾಂಟ್ಸ್ ಏನಿದೆ, ETP ಪ್ಲಾಂಟ್ಸಲ್ಲಿ ಈಗ ಬಯೋಗ್ಯಾಸನ್ನು ಸ್ಟಾರ್ಟ್ ಮಾಡಿಕೊಂಡು ಉತ್ಪಾದನೆ ಮಾಡಿ ಅದರಿಂದನೂ ಕೂಡ ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಷ್ಟು ತೀವ್ರತರವಾಗಿ ಪರಿಣಾಮ ಬೀರದೇ ಇದ್ದರೂ ಕೂಡ ಯುದ್ಧದ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ KMF ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳಿಗೂ ಕೂಡ ಇದ್ರ ಸ್ವಲ್ಪ ಸಮಸ್ಯೆ ತಟ್ಟುತ್ತೆ. ಥ್ಯಾಂಕ್ ಯು. ಇವಿಷ್ಟು KMFನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಬಿ ಶಿವಸ್ವಾಮಿ ಸರ್ ಅವರ ಮಾತುಗಳು. ಕ್ಯಾಮರಾಮನ್ ರಾಜೇಶ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.